ವಿದ್ಯುತ್ ಇಲಾಖೆಯನ್ನ ಟಾಟಾ ಪವರ್ ಕಂಪನಿಗೆ ಖಾಸಗೀಕರಣ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಿರ್ಸಿ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಸಿರ್ಸಿ ನಗರದ ಉಪವಿಭಾಗಾಧಿಕಾರಿ ಕಚೇರಿ ಜಮಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯರು ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡುವ ನಿರ್ಧಾರವನ್ನು ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ ಪ್ರತಿಭಟನಾಕಾರರು ಎಸಿಯವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಕಿರವತ್ತಿ ಮಾತನಾಡಿ, ಈಗಾಗಲೇ ಟಾಟಾ ಪವರ್ ಕಂಪನಿಯು ರಾಜ್ಯದ ಸಮಾನಾಂತರ ವಿದ್ಯುತ್ ವಿಚಾರಣಾ ಪರವಾನಗಿ ಪಡೆಯಲು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಮುಂದೆ ಅರ್ಜಿ ಸಲ್ಲಿಸಿರುವ ವಿಷಯ ತಿಳಿದು ಬಂದಿದೆ. ಈ ಮೂಲಕ ಸರ್ಕಾರವು ವಿದ್ಯುತ್ ಖಾಸಗೀಕರಣಕ್ಕೆ ಕೈಜೋಡಿಸಿದಂತೆ ಕಾಣುತ್ತಿದೆ. ಒಂದು ವೇಳೆ ಟಾಟಾ ಪವರ್ ಕಂಪನಿಗೆ ಸರ್ಕಾರವು ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿಗಳನ್ನು ವರ್ಗಾಯಿಸಲು ಮುಂದಾದರೆ ನಾವು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ತಕ್ಷಣವೇ ಈ ನಿರ್ಧಾರ ಕೈಬಿಡಬೇಕು ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಕನ್ನಡದಲ್ಲಿ ನೀಡಬೇಕು ಎಂದು ಆಗ್ರಹಪಡಿಸಿದರು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಅವರು, ಒಂದು ವೇಳೆ ಟಾಟಾ ಪವರ್ ಕಂಪನಿಗೆ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡಿದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಲ್ಲದೆ ಹಳ್ಳಿಗಳಲ್ಲಿ ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳನ್ನು ತಡೆದು ರೈತ ಚಳುವಳಿ ನಡೆಸಲಾಗುವುದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವಿದ್ಯುತ್ ಶಕ್ತಿ ಇಲಾಖೆ ಇದನ್ನ ನೋಡ್ಕೊಂಡು ಸರ್ಕಾರ ತನ್ನ ಲಾಭ, ಖಾಸಗಿ ಕಂಪನಿಗಳು ತಮ್ಮ ಲಾಭ ಮಾಡ್ಕೊಳ್ಳಿಕ್ಕೆ ಇವತ್ತು ಖಾಸಗೀಕರಣಕ್ಕೆ ಕೊಡ್ಲಿಕ್ಕೆ ಹೊರಟಿದ್ದಾವೆ. ಏನು ಈ ಹಿಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ತುರಾತುರಿಯಲ್ಲಿ ಕಾಯ್ದೆಯನ್ನು ಜಾರಿಗೆ ತಂದಂತ ಸಂದರ್ಭದಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಆಗಿನ ವಿರೋಧ ಪಕ್ಷದಲ್ಲಿದ್ದಂತ ಕೆಪಿಸಿಸಿ ಅಧ್ಯಕ್ಷ ಆದವರು ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಈ ಕಾಯ್ದೆಯನ್ನು ಸಂಪೂರ್ಣ ನಿಷೇಧ ಮಾಡ್ತೀವಿ ಅಂತ ಮಾತು ಕೊಟ್ಟು ಇವತ್ತು ರೈತರಿಗೆ ವಂಚನೆ ಮಾಡಲಿಕ್ಕೆ ತಾವೇ ಮುಖ್ಯಮಂತ್ರಿಗಳಿದ್ದಾಗ ಈ ಕಾಯ್ದೆಯನ್ನ ಜಾರಿಗೆ ತರ್ತಾ ಇದ್ದೀರಿ ಅಂತ ಆದ್ರೆ ನೀವು ಗ್ರಾಮೀಣ ಜನತೆಯನ್ನ ಮತ್ತು ಇತರ ವರ್ಗಗಳನ್ನ ಮೋಸ ಮಾಡ್ಲಿಕ್ಕೆ ಆ ಹೇಳಿಕೆ ಕೊಟ್ಟಿದ್ರಿ ಅಂತ ತಿಳ್ಕೋಬೇಕಾಗ್ತದೆ. ಏನು ಹಿಂದೆ ನಂಜುಂಡಸ್ವಾಮಿ ಅವರು ಇರ್ತಾ ಅವತ್ತು 2001ರಲ್ಲಿ ಈ ಪ್ರಯತ್ನ ನಡೆದಿತ್ತು. ಅವತ್ತೆಲ್ಲಾ ಗ್ರಾಮೀಣ ಭಾಗದ ಜನತೆ ರೈತ ಸಂಘ ಏನು ಒಂದು ತೀರ್ಮಾನಕ್ಕೆ ಬಂತು, ಎಲ್ಲ ಮನೆ ಮೀಟ್ರು ಪಂಪ್ಸೆಟ್ ಮೀಟರ್ಗಳನ್ನ ತೆಗೆದುಕೊಂಡು ಬಂದು ಹೆಸ್ಕಾಂ ಅಥವಾ ಯಾವ ಕೆಇಬಿ ವಿದ್ಯುತ್ ಶಕ್ತಿ ನಿಲಯ ಕಚೇರಿ ಮುಂದೆ ರಾಶಿ ಹಾಕಿ ಬೆಂಕಿ ಹಚ್ಚಲು ಪ್ರಯತ್ನ ಪಟ್ಟಾಗ ರೈತರ ಆಕ್ರೋಶವನ್ನ ಕಂಡ ಸರ್ಕಾರಗಳು ಅದನ್ನು ವಾಪಸ್ ತೆಗೆದು ಈಗ ಅಂಥದೇ ಪರಿಸ್ಥಿತಿ ಮತ್ತೆ ನಮಗೆ ಬಂದಿದೆ. ಇದೇನಾದ್ರೂ ಸರ್ಕಾರಗಳು ಟಾಟಾ ಪವರ್ ಕಂಪನಿಗೆ ಇದನ್ನು ಕೊಡ್ಲಿಕ್ಕೆ ಹೊರಟ್ರೆ, ಅದು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟ್ರೆ ನಾವು ಮತ್ತೆ ನಮ್ಮ ಮನೆ ಇರ್ಬೋದು, ನಮ್ಮ ಗಿಚೇರಿ ಅಥವಾ ಏನಿದಾವು ಪಂಪ್ಸೆಟ್ಗಳೆಲ್ಲಾ ಮೀಟರ್ಗಳು ತೆಗೆದುಕೊಂಡು ಬಂದು ನಿಮ್ಮ ಕಚೇರಿ ಎದುರಿಗೆ ರಾಶಿ ಹಾಕಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತೀವಿ. ಆ ರೈತರು ಆ ವಿಕೋಪಕ್ಕೆ ಹೋಗೋದಕ್ಕಿಂತ ಮೊದಲೇ ಎಚ್ಚೆತ್ಕೊಂಡು ಇದನ್ನು ತಕ್ಷಣ ತಡೆ ಹಿಡಿಬೇಕು. ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೂ ಈ ಪ್ರತಿಭಟನೆ ರಾಜ್ಯಾದ್ಯಂತ ನಾವು ಹೆದ್ದಾರಿ ತಡೆ ಇರ್ಬೋದು, ಚಳುವಳಿಗಳು, ಬಾರ್ಕೋಡ್ ಚಳುವಳಿಗಳನ್ನಂತ ದಿಟ್ಟ ನಿರ್ಧಾರ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಹೇಸಲ್ಲ. ಟಾಟಾ ಕಂಪನಿಯವರೇ, ನಿಮ್ಮದು ಯಾವ ಇದ್ರಲ್ಲಿದ್ರು ಅಲ್ಲೇ ಇದ್ದು ಬಿಡಿ, ನಿಮ್ಮ ಕಚೇರಿಗಳು ಧ್ವಂಸವಾಗೋದ್ರಲ್ಲಿ ಎರಡು ಮಾತಿಲ್ಲ ಎಂದು ಈ ಮೂಲಕ ನಾವು ಎಚ್ಚರಿಕೆ ಸಹಾಯಕ ಆಯುಕ್ತರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.